TV11 ಕನ್ನಡ ಸದಾ ನಿಮ್ಮೊಂದಿಗೆ. ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಸಂಬಂಧ ಕೋಲಾರ ತಾಲೂಕಿನಲ್ಲಿ ಮಾತನಾಡಿರೋ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ರಾಯ್ಗೌಡ್, ಈ ಕೂಡಲೇ ಸಚಿವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮಹಾಂತೇಶ್ ಮರನೂರ್ ಮತ್ತು ತಾಲೂಕು ಅಧ್ಯಕ್ಷರು ಬಸು ಕುದರಿ ಹಾಜರಿದ್ದರು. ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ವರದಿಗಾರರು TV11 ಕನ್ನಡ, ಕೋಲಾರ. ಸಚಿವರು ರೈತ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇ ರೈತ ವಿರೋಧಿ ಹೇಳಿಕೆ ಕೊಡೋದ್ರಿಂದ ರೈತರನ್ನ ಅವಹೇಳನಕಾರಿಯಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ರೈತರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಯಾಕಂದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಬೆಲೆನೂ ಇಲ್ಲ. ಮತ್ತೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಬೆಳೆದಂತ ರೈತರಿಗೆ ಕಬ್ಬಿನ ಬೆಲೆ ಸಕ್ಕರೆ ಸಚಿವರಿದ್ದಾರೆ. ಸಕ್ಕರೆ ಸಚಿವರಿದ್ದರು ತೂಕದಲ್ಲಿ ಮೋಸ ಆಗ್ತದೆ ಅಂತ ಎಷ್ಟೋ ಸಲ ನಮ್ಮ ರೈತರು ಶಿವಾನಂದ ಪಾಟೀಲ್ ಸರ್ ರೈತರಿದ್ದಾರೆ, ಅವರು ಫ್ಯಾಕ್ಟರಿಗಳಲ್ಲಿ ಹೋಗಿ ಖುದ್ದಾಗಿ ತೂಕ ಮಾಪನವನ್ನು ಮಾಡಿಸಿದ್ದಾರೆ. ಆದ್ರೆ ಸಚಿವರಾಗಿ ಇವ್ರು ಏನ್ ಮಾಡ್ತಾ ಇದ್ದಾರಂತೆ? ಯಾಕಂದ್ರೆ ಸಕ್ಕರೆ ಸಚಿವರಿದ್ದಾರೆ, ಸರಿಯಾಗಿ ರೈತರಿಗೆ ಬಿಲ್ಲನ್ನು ಕೊಡ್ತಾ ಇಲ್ಲ ಫ್ಯಾಕ್ಟರಿಗಳು. ಮತ್ತೆ ಅಲ್ಲಿ ಈಗ ರೈತರಿಗೆ ಏನೈತೆ, ಬೆಳೆದಕ್ಕಿಂತ ಕಳಿಸೋದ್ರಲ್ಲಿ ಮತ್ತೆ ಡಬಲ್ ಕೊಡ್ಬೇಕು ಅವ್ರಿಗೆ ಲಗಾನಿ ಅಂತ ಹೇಳಿ. ಇದನ್ನೆಲ್ಲ ರೈತರಿಗೆ ಒಂದು ಅನುಕೂಲ ಮಾಡಬೇಕು. ರೈತರ ಬಗ್ಗೆ ಅವಹೇಳನಕಾರಿ ಹೇಳ್ತಾ ಇದ್ರಂತೆ, ಅವರ ಘನತೆಗೆ ಗೌರವ ತರುವಂತದಲ್ಲ. ಹಾಗಾಗಿ ಈ ನಮ್ಮ KS ಪಕ್ಷ ಅವರ ವಿರುದ್ಧ ರಾಜ್ಯದಂತ ಹೋರಾಟನ ಹಮ್ಮಿಕೊಳ್ತಾ ಇದೆ. ಹಾಗಾಗಿ ನಮ್ಮ KS ಪಕ್ಷದಿಂದ ಅವ್ರನ್ನ ರಾಜೀನಾಮೆ ಕೊಡ್ಬೇಕಂತ